ನಮಸ್ಕಾರ, ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಶಿವಕುಮಾರ ಪರ್ವದ ಸಾರಥಿಗಳು ಯಾರು? ಡಿಕೆ ಸಂಪುಟ ಸೇರುತ್ತಾರಾ ಆಪ್ತ ಶಾಸಕರು? ಡಿಕೆ ಸಿಎಂ ಆಗಲಿ ಅಂತಿದ್ದವರು ಹೇಳಿದ್ದೇನು? ಡಿಕೆ ಸಂಪುಟ ಬಿಗ್ ಸಸ್ಪೆನ್ಸ್. ಕರ್ನಾಟಕದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್ ಈಗಾಗಲೇ ಶುರುವಾಗಿದೆ. ಡಿಕೆಶಿ ಸಂಪುಟ ರಚನೆಯ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಸಿದ್ದು, ಡಿಕೆ ಹಾಗೂ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಲಿಸ್ಟ್ ಫೈನಲ್ ಆಗುತ್ತೆ. ಸಂಪುಟವನ್ನ ಸೇರೋಕೆ ಹಲವು ನಾಯಕರು ಈಗಾಗಲೇ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಹಾಲಿ ಇದ್ದವರು, ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಹಾಗೂ ಲಾಬಿ ಮಾಡಲು ದೆಹಲಿಗೂ ಹಾರಿದ್ದಾರೆ. ಹೊಸದಾಗಿ ಗೆದ್ದಿರುವ 40ಕ್ಕೂ ಹೆಚ್ಚು ಶಾಸಕರುಗಳಿದ್ದು 4-5 ಸ್ಥಾನ ಹೊಸಬರಿಗೆ ಕೊಡಬೇಕು ಅನ್ನೋ ಬೇಡಿಕೆ ಕೂಡ ಹೆಚ್ಚಾಗಿದೆ. ಹೀಗೆ ಶಾಸಕರು ಹೇಳ್ತಾ ಇರುವಾಗಲೇ ಅವರವರ ಅಭಿಮಾನಿಗಳು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬೀದಿಗಿಳಿದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಸಂಪುಟ ರಚನೆಗೆ ಸರ್ಕಸ್, ಸಿದ್ದು ಡಿಕೆಗೆ ಹೈಕಮಾಂಡ್ ಬುಲಾವ್, ಪಟ್ಟಿಯೊಂದಿಗೆ ದಿಲ್ಲಿಗೆ ನಾಳೆಯೇ ಫೈನಲ್. ಕರ್ನಾಟಕದ ನೂತನ ಸಿಎಂ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಬುಧವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನಕ್ಕೆ ಸಮಯ ನಿಗದಿಯಾಗಿದೆ. ಇದರ ಮಧ್ಯೆಯೇ ಡಿಕೆಶಿ ಸಂಪುಟ ರಚನೆಯ ಕೆಲಸಗಳು ಈಗಾಗಲೇ ಶುರುವಾಗಿದೆ. ನಾಳೆ ಮೊದಲ ಹಂತದ ನೂತನ ಸಚಿವರ ಪಟ್ಟಿ ಫೈನಲ್ ಆಗಲಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದ್ದು ನಾಳೆ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಸಿದ್ದು, ಡಿಕೆ ಹಾಗೂ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಲಿಸ್ಟ್ ಫೈನಲ್ ಆಗಲಿದೆ. ಈ ಮಧ್ಯೆ ಆನಂದರಾವ್ ಸರ್ಕಲ್ ಬಳಿ ಇರುವ ಕಾಂಗ್ರೆಸ್ ಕಚೇರಿಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಜೂನ್ 3ರಂದು ಭೂಮಿ ಪೂಜೆ ನಡೆಯುವ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಹಳೆ ಕಟ್ಟಡ ತೆರವು ಮಾಡಿ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯಾಗಲಿದೆ. ರಾಹುಲ್ ಗಾಂಧಿಯಿಂದಲೇ ಶಂಕುಸ್ಥಾಪನೆಗೆ ಡಿಕೆ ಒಲವು ತೋರಿದ್ದು, ಡಿಕೆಶಿಗೆ ಮಾಜಿ ಸಚಿವರು, ಶಾಸಕರು, ಅಧಿಕಾರಿಗಳು ಸಾಥ್ ನೀಡಿದ್ರು. ಹೊಸ ಸಂಪುಟ ಸರ್ಕಸ್ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಡಲಿಲ್ಲ ಡಿಕೆ. So will there be other people taking out along with you as ministers? That I don't know. Whatever the party high command decided, it will be done. I don't want to comment on that. ಆದರೆ ಕಲಬುರಗಿಯಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ 2 ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗಬಹುದು ಎಂಬ ಸುಳಿವು ಕೊಟ್ಟರು. ಇನ್ನು ಬಂದಿಲ್ಲ ಪ್ರಪೋಸಲ್, ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ಇನ್ನೂ ನಮಗೆ ಗೊತ್ತಾಗಿದೆ. ಡಿಕೆಶಿ ಸಂಪುಟ ಸೇರಲು ಸರ್ಕಸ್, ಸಿದ್ದು ಡಿಕೆಗೂ ಮುನ್ನವೇ ದಿಲ್ಲಿಗೆ ಆಕಾಂಕ್ಷಿಗಳು. ಡಿಕೆ ಸಂಪುಟ ಸೇರಲು ಹಲವು ನಾಯಕರು ಈಗಾಗಲೇ ಪ್ರಯತ್ನ ಮಾಡುತ್ತಿದ್ದಾರೆ. ಹಾಲಿ ಇದ್ದವರು, ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಹಾಗೂ ಲಾಬಿ ಮಾಡಲು ದೆಹಲಿಗೆ ಹಾರಿದ್ದಾರೆ. ಮಾಜಿ ಸಚಿವರುಗಳಾದ ಡಾಕ್ಟರ್ ಎಂಸಿ ಸುಧಾಕರ್, ಶರಣಪ್ರಕಾಶ್ ಪಾಟೀಲ್ ದೆಹಲಿಗೆ ಹೋಗಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ರಾಯಚೂರು ಗ್ರಾಮಾಂತರ ಶಾಸಕ ಬಸವನಗೌಡ ದದ್ದಲ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲೆ ಕೂಡ ದೆಹಲಿಗೆ ಹಾರಿದ್ದಾರೆ. ಎಲ್ಲ ಲೀಡರ್ಸ್ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ ಸರ್. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಾ ಸರ್? ನೋಡಿ, ನಾವು ಏನು ಕೇಳಕ್ ಹೋಗೋದಿಲ್ಲ. ಪಕ್ಷ ನಿರ್ಧಾರ ಮಾಡ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ. ಭರವಸೆ ಇದೆಯಾ ಸರ್ ನಿಮಗೆ? ನಾವು ನಾನು ಹಾಗೇನು ಹೋಪ್ ಮಾಡಲ್ಲ ಅಥವಾ ನಾನು ಇದು ಮಾಡಕ್ ಹೋಗೋದಿಲ್ಲ. ಪಕ್ಷ ಏನ್ ನಿರ್ಧಾರ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಒಪ್ಪಿಗೆ. ಇಲ್ಲ, ಈಗ ಗೊತ್ತಿರತಕ್ಕಂಥ ವಿಚಾರನೆ. ಖಂಡಿತ ಈಗ ನಾನು ವರಿಷ್ಠರನ್ನು ಭೇಟಿ ಮಾಡಕ್ಕೆ ಹೋಗ್ತಾ ಇರೋದು. ನೋಡೋಣ ಏನಾಗುತ್ತೆ ಸರ್. ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ನಡೀತಿದೆ ಸರ್. ಸುಬ್ಬಾರೆಡ್ಡಿ ಅವರು ಕೊಡ್ತಾರೆ, ಎಂಸಿ ಸುಧಾಕರ್ ಅವರು ಕೊಡಲ್ಲ ಅಂತ ಚರ್ಚೆ ತುಂಬಾ ನಡೀತಿದೆ ಸರ್. ತೊಂದರೆ ಇಲ್ಲ, ಈಗ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ. ಅಂತಿಮವಾಗಿ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ವರಿಷ್ಠ ನೋಡಿ ಭೇಟಿ ಆಗುತ್ತೆ. ಹೌದು, ಖಂಡಿತ. ಡಿಕೆಶಿ ಮನೆಗೆ ಸಿದ್ದು ಆಪ್ತರ ಭೇಟಿ, ಶುಭಾಶಯ. ಮಂತ್ರಿಗಿರಿ ಹೋಗುವ ಆತಂಕ, ಡಿಕೆ ಮನೆಯಲ್ಲಿ ಲಾಬಿ. ಬೆಳಿಗ್ಗೆಯಿಂದ ಡಿಕೆ ಶಿವಕುಮಾರ್ ಮನೆಗೆ ಸಚಿವ ಆಕಾಂಕ್ಷಿಗಳು, ಆಪ್ತರು ಭೇಟಿ ನೀಡಿದ್ದರು. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಸಿದ್ದು ಆಪ್ತರು ಕೂಡ
ಡಿಕೆಶಿ ಭೇಟಿ ಮಾಡಿದ್ದರು. ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಿದ್ದಕ್ಕೆ ಶುಭಾಶಯ ಹೇಳುವ ನೆಪದಲ್ಲಿ ಮಂತ್ರಿ ಸ್ಥಾನ ಹೋಗದಂತೆ ಡಿಕೆ ಸಂಪುಟದಲ್ಲೂ ಉಳಿದುಕೊಳ್ಳುವ ಕಸರತ್ತು ಅವರದ್ದಾಗಿತ್ತು. ಮಾಜಿ ಸಚಿವರುಗಳಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ, ಪ್ರಿಯಾಂಕ್ ಖರ್ಗೆ, ಎಚ್.ಕೆ. ಪಾಟೀಲ್, ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ ಭೇಟಿ ಮಾಡಿದ್ದರು. ಈಗ ಯಾರು ಸೇರ್ಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬರ್ತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ our wish is that anybody can become, so we have to wait and watch. ನನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ಧೈರ್ಯ ತೈಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆ ಸಹಕರಿಸೋದಕ್ಕೆ ನಾನು ತಯಾರಿ. ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಎಸ್. ಯಾರು ಕೈ ಬಿಡ್ತಾರೆ ಯಾರು ತಗೋತಾರೆ ಅಂತ ಹೇಳ್ತಾರೆ, ಅದೆಲ್ಲ ಹೈಕಮಾಂಡ್ ಇಂದ ಲಿಸ್ಟ್ ಬಂದಿದೆ. ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ ಬಂದ ಮಾಜಿ ಸಚಿವ ಕೆ.ಎಚ್. ಮುನಿಯಪ್ಪ ಸಮನ್ವಯ ಸಮಿತಿ ರಚನೆ ಅಗತ್ಯವಿದೆ ಎಂಬ ಹೊಸ ಬಾಂಬ್ ಹಾಕಿದ್ರು. I think I am also saying coordination committee is most important. That is badly required in any political party. ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರು, ಮಂತ್ರಿಗಿರಿ ಆಕಾಂಕ್ಷಿತ ಶಾಸಕರು ಕೂಡ ಡಿಕೆ ಮನೆಗೆ ಬಂದು ಲಾಬಿ ಮಾಡಿದ್ರು. ಕೋಲಾರದ 2 ಶಾಸಕರು ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಬೇಕೇ ಬೇಕು ಎಂದು ದುಂಬಾಲು ಬಿದ್ದರು. ನಾವು ತಗೋಬೇಕು ಅಂತ ಹೇಳಿದೀವಪ್ಪ, ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ನಾವು 30-40 ವರ್ಷ ರಾಜಕೀಯ ಹೊಡಿದೀವಿ, ನಾವೆಲ್ಲ ಒಳ್ಳೆ ಸ್ನೇಹಿತರೇನೆ. ತಗೊಂಡ್ರೆ ನಾವು ಮಾಡ್ತೀವಿ, ತಗೊಂಡದೇ ಇದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಇಂಥ ಸಮಯದಲ್ಲಿ ಹೊಸೊಬ್ಬರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಜೊತೆಗೆ ಗವರ್ನೆನ್ಸ್ಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗ್ತದೆ. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಮತಸಂಖ್ಯೆ ಇರ್ತಕ್ಕಂಥದ್ದು. ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, 2ನೇದು ಒಕ್ಕಲಿಗ ಸಮುದಾಯ. ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಮಾಡಿಕೊಡ್ಬೇಕು. 6 ಜನ MLA ಕ್ಷೇತ್ರ ಅದು 4 ಜನ ಕಾಂಗ್ರೆಸ್ ಇದ್ದರೂ ಸಹಿತ ನಮಗೆ ಮಂತ್ರಿ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ ಏನಂದರೆ, ನಮ್ಮಲ್ಲಿ ಸೀನಿಯರ್ ಒಬ್ಬರಿದ್ದಾರೆ, S.N. ನಾರಾಯಣಸ್ವಾಮಿ, 3 ಬಾರಿಗೆ ಶಾಸಕರಾಗಿರೋಂಥವ್ರು, ಎಸ್ಸಿನ ರೈಟ್ ಕ್ಯಾಂಡಿಡೇಟು, ಅತಿ ಹೆಚ್ಚಿಗೆ ಇರೋಂಥ ಜನಾಂಗ. ಇನ್ನೊಂದು ಮೇಜರ್ ಕ್ಯಾಸ್ಟ್ ಒಕ್ಕಲಿಗಾಸ್, ಮತ್ತು ನಾನು ಕೂಡ ಇದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು. ಡಿಕೆ ಸಂಪುಟ ಸೇರುತ್ತಾರ ಆಪ್ತ ಶಾಸಕರು? ಡಿಕೆ ಸಿಎಂ ಆಗಲಿ ಅಂತಿದ್ದವರು ಹೇಳಿದ್ದೇನು? ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಪದೇ ಪದೇ ಹಕ್ಕೊತ್ತಾಯ ಮಾಡುತ್ತಿದ್ದ ಆಪ್ತರ ನಡೆ ಕೂಡ ಇದೀಗ ನಿಗೂಢ. ಹೊಸದಾಗಿ ಗೆದ್ದಿರುವ 40ಕ್ಕೂ ಹೆಚ್ಚು ಶಾಸಕರುಗಳಿದ್ದು 4-5 ಸ್ಥಾನ ಹೊಸಬರಿಗೆ ಕೊಡಬೇಕೆಂಬ ಬೇಡಿಕೆ ಹೆಚ್ಚಾಗಿದೆ. ಇತರೆ ಭಾಗದ ಶಾಸಕರ ಕೂಗು ಕೂಡ ಕೇಳುತ್ತಿದೆ. ನಾನು ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾವು ಮೊದಲನೇ ಬಾರಿ ಸುಮಾರು 40 ಜನ ಶಾಸಕರು ಗೆದ್ದಿದ್ದೀವಿ. 40 ಜನ ಶಾಸಕರಲ್ಲಿ ಯಾರನ್ನಾರು ಈಗ, ಯಾಕೆಂದರೆ ಹೈಕಮಾಂಡ್ ಸಹ ಒಲವಿದೆ ಅಂತ ನಾನು ಕೇಳ್ಪಟ್ಟೆ. 5ರಿಂದ 8 ಜನನ ನೂತನ ಶಾಸಕರಿಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಹಳೆಬೇರು ಹೊಸ ಚಿಗುರು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರಿಗಾರು ಕೊಡಲಿ, ಮೊದಲನೇದಾಗಿ ಯಾರಿಗೆ ಕೊಟ್ಟರು ಸಹ ಹೊಸದಾಗಿ ಆಯ್ಕೆಯಾಗಿರೋಂಥ ಶಾಸಕರಿಗೆ ಒಂದು 4-5 ಸ್ಥಾನ ಅವಕಾಶ ಮಾಡಿಕೊಡ್ಲಿ ಅಂತ ಒಂದು ಕಡೆ ಹೇಳ್ತೀನಿ. 40 ಜನದಲ್ಲಿ 100ಕ್ಕಿಂತ ಹೆಚ್ಚು ಜನ 5, 6, 8, 9 100ಕ್ಕಿಂತ ಹೆಚ್ಚಿನ ಇದ್ದಾರೆ 3 ಬಾರಿಗೆ. ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡವರು ಇದ್ದಾರೆ ಮಳೆ ಮೈಸೂರು ಭಾಗದಲ್ಲಿ. ಅವ್ರಿಗೂ ಎಲ್ಲ ಏನಾದ್ರು ಮಾಡ್ತೀವಿ ಅಂತ ಆಶ್ವಾಸನೆ ಹಿಂದೆ ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ ಕೊಡಿ ಅಂತ ನಾವು ಕೇಳೋದು, ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಬಟ್ ನಾವ್ಯಾರನ್ನು ಕೇಳೋದಾಗ್ಲಿ ಲಾಬಿ ಮಾಡೋದಾಗ್ಲಿ ನಾವು. ಹೀಗೆ ಶಾಸಕರು ಹೇಳುತ್ತಿರುವಾಗಲೇ ಅಭಿಮಾನಿಗಳು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬೀದಿಗಿಳಿದಿದ್ದರು. ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಹುಮ್ನಾಬಾದ್ ನಗರದ ವೀರಭದ್ರೇಶ್ವರ ಮತ್ತು ರಾಜರಾಜೇಶ್ವರಿಗೆ ಬೆಂಬಲಿಗರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಶಿವಾನಂದ ಪಾಟೀಲ್ರ ಪರವಾಗಿ ಬಸವನ ಬಾಗೇವಾಡಿಯಲ್ಲಿ ಹಕ್ಕೊತ್ತಾಯ ಸಭೆ ಮಾಡಲಾಯಿತು. ಕೊಪ್ಪಳದ ಹುಲಿಗೆಮ್ಮ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಸಿಗಲೆಂದು ವಿಶೇಷ ಪೂಜೆ ಮಾಡಲಾಗಿದೆ. ಈಶ್ವರ್ ಖಂಡ್ರೆಗಾಗಿ ಬೀದರ್ನಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಲಾಗಿದೆ. ಬಸವ ಕಲ್ಯಾಣದ ಐತಿಹಾಸಿಕ ಬಸವೇಶ್ವರ ದೇವಸ್ಥಾನದಲ್ಲಿ ಲಿಂಗಾಯತ ಮುಖಂಡರಿಂದ ವಿಶೇಷ ಪೂಜೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ನಾಯಕರಿಗೆ ಉನ್ನತ ಹುದ್ದೆ ಸಿಗಲೆಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಮಾಡಿದ್ರು. ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಡಿಸಿಎಂ ಸ್ಥಾನ ಲಭಿಸಲೆಂದು ದಾವಣಗೆರೆ ದುಗ್ಗಮ್ಮ ದೇವಿಗೆ 101 ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕಾಗಿ ಪೂಜೆ ಮಾಡಲಾಗಿದೆ. ಶಾಸಕ ಪ್ರಕಾಶ್ ಕೋಳಿವಾಡಗೆ ಸಚಿವ ಸ್ಥಾನ ನೀಡುವಂತೆ ಹಾವೇರಿಯಲ್ಲಿ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಹಾಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಸಚಿವ ಸ್ಥಾನ ನೀಡಬೇಕೆಂದು ಅಭಿಮಾನಿಗಳು ಗಂಜ್ ಬಳಿ ಇರುವ ಆತ್ಮಲಿಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ? ದಿಲ್ಲಿಗೆ ಸತೀಶ್, ಯಾರಿಗೆ ಅವಕಾಶ? ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಲೇ ತೆರವಾಗುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ಎದುರಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಪಡೆಯಲು ಸತೀಶ್ ಜಾರಕಿಹೊಳಿ ಕಸರತ್ತು ಮಾಡುತ್ತಿದ್ದು, ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿರೋ ಜಾರಕಿಹೊಳಿ ಕೊನೆಯ ಹಂತದ ಪ್ರಯತ್ನ ಮಾಡಲಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸತೀಶ್ ಪರ ನಿಲ್ಲಲಿಲ್ಲ ಎಂಬ ವಾದಗಳೂ ಕೇಳಿಬಂದವು. ಅದೆಲ್ಲವೂ ಆಧಾರರಹಿತ ಆರೋಪ ಅಂದ್ರು ಸತೀಶ್. ಮಾಡ್ತಾರೆ, ಏನು ಮಾಡ್ತಾರೆ ಕೇಳಿ, 2 ದಿವಸ ಮಾಡೋರು ಏನು ಮಾಡೋರು, ಏನು ಬೇಸ್ಲೆಸ್ ಅದು, ಏನು ಆಧಾರ ಇದೆ, ಏನು ಸೈನ್ ಮಾಡಿದೆ, ಲೆಟ್ರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದವಂಗೆ ಇಷ್ಟು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 30 ಹೆಂಗೆ 7 ಹೆಂಗೆ ಹೇಳಿದವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರಿದ್ದಾರೆ, 37 ಜನ ಯಾರ್ಯಾರು ಸಹಿ ಮಾಡಿದ್ದಾರೆ. ಸುಮ್ಮನೆ ಅವನು ಹಾಕಿದಾನೆ, ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನು ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇನು ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದಿದೆ. ತೆರೆದ ಪುಸ್ತಕ ಕನ್ನಡಿ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಆಕಾಂಕ್ಷಿಯಾಗಿರುವ ಎಂಬಿ ಪಾಟೀಲ್ ನನಗಂತೂ ಯಾವ ಆಫರೂ ಕೊಟ್ಟಿಲ್ಲ ಎಂದರು. ಅದ್ಯಾವುದೂ ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು, ಅಲ್ಲಿ ಹೈಕಮಾಂಡ್ ಇದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ದು, ನೂತನ ಅಧ್ಯಕ್ಷರ ಆಯ್ಕೆಗೆ ಸರ್ಚ್ ಮಾಡುತ್ತಿದ್ದೇವೆ. ಬರುವ ಚುನಾವಣೆ ಮತ್ತು ಪಕ್ಷ ಕಟ್ಟುವ ದೃಷ್ಟಿಯಿಂದ ಎಲ್ಲವನ್ನೂ ವಿಚಾರ ಮಾಡಿ ಆಯ್ಕೆ ಮಾಡಬೇಕಾಗುತ್ತದೆ ಎಂದರು. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ದೀವಿ. ಈ ಎಲ್ಲದರ ಮಧ್ಯೆಯೇ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂಬ ಬೇಡಿಕೆ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಮನೆಗೆ ಕಾರ್ಯಕರ್ತರು ದೌಡಾಯಿಸಿ ಒತ್ತಡ ಹೇರಿದ್ದು, ಯತೀಂದ್ರ ಪರ ಪ್ಲೇಕಾರ್ಡ್ ಹಿಡಿದು ಮನವಿ ಮಾಡಿದ್ರು. ಕಾವೇರಿ ನಿವಾಸದ ಒಳಗೆ ಕರೆಸಿಕೊಂಡ ಸಿದ್ದರಾಮಯ್ಯನವರು ಎಲ್ಲರನ್ನೂ ಸಮಾಧಾನಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.